ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಅಡಿಕೆ ಗಿಡ ಹೇಗೆ ಬೆಳೆಯೋದು ಅಂತ ನೋಡೋಣ. ಅದಕ್ಕೆ ಮೊದಲಾಗಿ ಒಂದು ಬೆಡ್ನ ರೆಡಿ ಮಾಡ್ಕೋಬೇಕು. ಅಂದರೆ ಒಂದು ಎಷ್ಟು ನೀವು ಅಡಿಕೆ ಇರುತ್ತೆ ಅದ್ರ ಮೇಲೆ ನೀವು ಈ ರೀತಿ ನೋಡಿ ಮಣ್ಣೆಲ್ಲ ಕೆತ್ತಿಬಿಟ್ಟು ಫಸ್ಟಿಗೆ ಒಂದ್ಸಲ ಅಂದರೆ ಬುಡ ಎಲ್ಲ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಆಮೇಲೆ ನೈಸಾಗಿ ಒಂದು ಸ್ವಲ್ಪ ಮೇಲೆ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಎಂಟೆ ಮಣ್ಣು ಅದೆಲ್ಲ ಇರುತ್ತಲ್ಲ ಅದೆಲ್ಲ ಸೈಡಿಗೆ ಹೋಗಂಗೆ ಮಾಡ್ಕೋಬೇಕು. ಆಮೇಲೆ ಒಂದು ಕಡ್ಡಿ ಸಹಾಯದಿಂದ ಈ ಥರ ಒಂದೇ ಲೆವೆಲ್ ಬರೋ ಥರ ನೋಡಿ ದಪ್ಪ ಈ ಥರ ಮಾಡೋದ್ರಿಂದ ಒಂದು ಕಡ್ಡಿ ಸಹಾಯದಿಂದ ಈ ದಪ್ಪ ಇರೋ ಇದು ಎಂಟೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ, ಕಾಫಿ ಬೀಜ ಹಾಕಿ ತೋರಿಸಿತ್ತಲ್ಲ ಆ ಥರ. ಅದೇ ಥರ ಇದಕ್ಕೂ ಬೆಡ್ ರೆಡಿ ಮಾಡ್ಕೋಬೇಕು. ಆಮೇಲೆ ನೋಡಿ ನಮಗೆ ಇಷ್ಟು ಅಡಿಕೆ ಸಿಕ್ಕಿದೆ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಬೆಡ್ಡಿಗೆ ಒಂದೊಂದನ್ನು ಇಡ್ತಾ ಬರಬೇಕು. ನೋಡಿ ತೋರಿಸ್ತೀನಿ. ಅಂದರೆ ಒಂದ್ರ ಮೇಲೆ ಒಂದು ದಪ್ಪ ಎಲ್ಲ ಇಡಕ್ಕೆ ಹೋಗಬಾರ್ದು, ಒಂದೊಂದೇ ಬಿಡ್ದಿನೇ ಇಡ್ತಾ ಬರಬೇಕು. ಇಲ್ದಿದ್ರೆ ಮೊಳಕೆಗಳು ಬರಲ್ಲ. ಮತ್ತು ಇಡಬೇಕಾದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡಿ ಇಡಬೇಕು. ಯಾವ ಕಡೆ ಬುಡ ಕೆಳಗಡೆ ಮತ್ತು ಯಾವ ಕಡೆ ಮೇಲಿಡೋದು ಅಂತ. ಯಾವ ಕಡೆ ಕಿತ್ತಿರ್ತೀವಿ ನೋಡಿ ಅದು ಮೇಲ್ಗಡೆ ಬರಬೇಕು. ಆ ಥರ ನೋಡಿ ಈ ಥರ ಇದು ಈ ಕಡೆ ಇದು ಕಿತ್ತಿರೋ ಕಡೆ ಇದು ಮೇಲ್ಗಡೆ ಹಿಂಗೆ ಬರಬೇಕು. ಈ ಥರ ಇಡಬೇಕು ನೋಡಿ. ಹಾಗೆ ಇದೇ ಥರ ಎಲ್ಲ ಅಡಿಕೆಗಳನ್ನ ಇಟ್ಕೊಳ್ತಾ ಬಂದಿದ್ದೀವಿ. ನಾವು ಇದನ್ನ 2 ಪಾತಿಯಾಗಿ ಮಾಡಿದ್ದೀವಿ ನೋಡಿ. ಒಂದು ಪಾತಿಲಿ ಇಷ್ಟೆಲ್ಲ ಇಡ್ತಾ ಬಂದಿದ್ದೀವಿ. ಇದೇ ಥರ ಜೋಡಿಸ್ಕೊಳ್ತಾ ಬರಬೇಕು ಫುಲ್ಲು. ಆಮೇಲೆ ಇದ್ರ ಮೇಲೆ ಮಣ್ಣಿನ ಸಹಾಯದಿಂದ ಮುಚ್ಚಬೇಕು. ಮಣ್ಣು ಮೇಲೆ ಹಾಕೋಕ್ಕೆ ನೋಡಿ ನಾವು ಇನ್ನೊಂದು ಪಾತಿನ ರೆಡಿ ಮಾಡ್ತಾಯಿದ್ದೀವಿ. ಒಂದು ಪಾತಿ ಫುಲ್ಲಾಗಿದೆ, ಇನ್ನೊಂದು ಪಾತಿಗೆ ಇಡ್ತಾ ಇದ್ದೀವಿ. ಇದ್ರ ಮೇಲೆ ಹಾಕೋಕ್ಕೆ ಮಣ್ಣು ಮಾಡ್ಕೋಬೇಕು. ಮಣ್ಣು ಮೇಲ್ಗಡೆ ಹಾಕಬೇಕಾದ್ರೆಲ್ಲ ಎಂಟೆ ದಪ್ಪದೆಲ್ಲ ಇರಬಾರ್ದು. ಅಂದರೆ ಒಂದು ಸ್ವಲ್ಪ ತೆಳುಗೆ ಇರಬೇಕು, ನೈಸ್ ಮಣ್ಣಾಗಿರಬೇಕು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನೋಡಿ ಇದ್ರ ಮೇಲೆ ಇದೆಲ್ಲ ಅಡಿಕೆ ಎಲ್ಲ ಮುಚ್ಚೋ ಥರ ಇದ್ರ ಮೇಲೆ ಮಣ್ಣು ಹಾಕ್ಬಿಡ್ಬೇಕು. ತುಂಬ ದಪ್ಪ ಹಾಕೋಕ್ಕೆ ಹೋಗಬೇಡಿ. ದಪ್ಪ ಹಾಕಿದರೆ ಮತ್ತು ಮೊಳಕೆ ಬರೋದ್ರಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡು ಎಲ್ಲ ಜಸ್ಟ್ ಅಡಿಕೆ ಮುಚ್ಚೋ ಥರ ಫುಲ್ಲು ತೆಳ್ಳು ಮಣ್ಣು ಹಾಕ್ಕೋಬೇಕು. ಆ ಥರ ಅಡಿಕೆ ಕಾಣಬಾರ್ದು. ಆ ಥರ ಮಣ್ಣು ಹಾಕಿಬಿಟ್ಟು ಆಮೇಲೆ ಮಣ್ಣು ಹಾಕಿದ್ದು ಕಂಪ್ಲೀಟ್ ಆದಮೇಲೆ ಅದ್ರ ಮೇಲೆ ಹುಲ್ಲಿಂದ ಮುಚ್ಚಿಬಿಡಬೇಕು. ಹುಲ್ಲೇನು ಮುಚ್ಚೋದು ಅಂತೇಳಿದರೆ ನಾವು ನೀರು ಹಾಕಿದಾಗ ಮಣ್ಣೆಲ್ಲ ಹೋಗ್ಬಿಟ್ಟು ಅಡಿಕೆ ಕಾಣಿಸ್ಬಾರ್ದು ಅಂತ. ಮತ್ತು ಇನ್ನೊಂದೇನೆಂದರೆ ಹುಲ್ಲು ಹಾಕಿದರೆ ಸ್ವಲ್ಪ ಹೀಟಿಂದ ಬೇಗ ಮೊಳಕೆ ಬರುತ್ತೆ. ಹಾಗಾಗಿ ನಾವಿಲ್ಲಿ ಹುಲ್ಲನ್ನ ಮುಚ್ಚುತ್ತಿದ್ದೀವಿ. ಹುಲ್ಲನ್ನ ಮುಚ್ಚಬೇಕಾದ್ರೆ ಮಳೆ ಬಂತು ನೋಡಿ, ಹನಿ ಮಳೆ. ಹಾಗೆ ಸೈಡಲ್ಲಿ ನಿಂತ್ಕೊಂಡ್ಬಿಟ್ವಿ ನೋಡಿ. ನಮ್ಮ ಕಡೆ ಎಷ್ಟು ಮಳೆ ಬರುತ್ತೆ ಅಂತ. ನಾವು 4 ಜನ ಹೋಗಿದ್ವಿ ಕೆಲಸ ಮಾಡೋಕ್ಕಂತೇಳಿ. ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅಷ್ಟರಲ್ಲಿ ಮಳೆ ಬಂದುಬಿಡ್ತು ನೋಡಿ. ಕತ್ಲೆ ಆರಂಗೆ ಆಗಿಬಿಡ್ತು. ನಿಮ್ಮ ಕಡೆನೂ ಮಳೆ ಜೋರ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನೋಡಿ ಈಗ ಕಂಪ್ಲೀಟ್ ಆಗಿದೆ, ತೋರಿಸ್ತಾ ಇದ್ದೀವಿ. ಮಳೆಯಲ್ಲೇ ಬಂದು ಮುಚ್ಚಿದ್ವಿ ಬೇಗ ಮುಗೀಲಿ ಅಂತೇಳಿ, ಕತ್ಲೆ ಆಗ್ತಿತ್ತು ಅಂತೇಳಿ. ಕಂಪ್ಲೀಟಾಗಿ ಮುಚ್ಚಾದ್ಮೇಲೆ ನೋಡಿ 1-2 ಸಲ ಚೆನ್ನಾಗಿ ನೀರು ಹಾಕಿ ಮತ್ತು ಡೈಲಿ ಒಂದ್ಸಲ ನೀರು ಹಾಕ್ತಿದ್ರೆ ಸಾಕು. ಮತ್ತು ಹಾಗೆ ಡೈಲಿ ಒಂದ್ಸಲ ಹುಲ್ಲನ್ನ ತೆಗೆದು ನೋಡ್ತಿರ್ಬೇಕು. ಇರುವೆ ಏನಾದರೂ ಹಾಕಿದರೆ ಇರುವೆ ಔಷಧಿ ಹೊಡಿಬೇಕು. ಇಲ್ದಿದ್ರೆ ಅಡಿಕೆ ಎಲ್ಲ ತಿನ್ಕೊಬಿಡುತ್ತೆ. ಹೀಗೆ ನೀವು ಇದನ್ನ ಮೊಳಕೆ ಬರೋಕ್ಕೆ 1-1.5 ತಿಂಗಳಾದರೂ ಬೇಕಾಗುತ್ತೆ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.